ರಿಯಲ್ ಎಸ್ಟೇಟ್ ಒಂದು ಸ್ಯಾಂಡ್ ಟ್ರ್ಯಾಪ್ ಅಂತ ಹೇಳ್ಬೋದು. ಒಂದು ಸರಿ ಕಾಲು ಒಳಗಡೆ ಇಟ್ಟರೆ ಹೊರಗಡೆ ಬರೋದು ತುಂಬ ಕಷ್ಟ. ಮಿಡ್ಲ್ ಕ್ಲಾಸ್ ಜನ ಎಮೋಷನಲ್ ಆಗಿ ಡಿಸಿಷನ್ ತಗೋತಾರೆ, ಲಾಜಿಕಲ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ದುಡ್ಡು ಇರೋದು ಮುಖ್ಯ ಅಲ್ಲ, ನಮಗೆ ಬೇಕಾದಾಗ ಸಿಗೋದು ಮುಖ್ಯ. ಅದನ್ನು ನಾವು ಲಿಕ್ವಿಡಿಟಿ ಅಂತೀವಿ. ಲಿಕ್ವಿಡಿಟಿ ಇಸ್ ದ ಕಿಂಗ್. ಎಮರ್ಜೆನ್ಸಿ ಟೈಮಲ್ಲಿ ಇಟ್ಟಿಗೆ ತಿನ್ನೋಕ್ಕಾಗುತ್ತಾ? ದುಡ್ಡೇ ಬೇಕು. ಯಾವುದು ಬುದ್ಧಿವಂತಿಕೆ? ರಿಯಲ್ ಎಸ್ಟೇಟ್ ಇಟ್ಕೊಳ್ಳೋದಾ ಅಥವಾ ಕ್ಯಾಶ್ ಸಿಗೋ ಥರ ಇಟ್ಕೊಳ್ಳೋದಾ? ಯಾವುದೇ ಟೈಮಲ್ಲಿ ಎಂಥದೇ ಎಮರ್ಜೆನ್ಸಿನಲ್ಲಿ ಎಷ್ಟೇ ಅಮೌಂಟ್ ಬೇಕಾದರೂ ಅಷ್ಟನ್ನು ಮಾತ್ರ 3 ಸೆಕೆಂಡಲ್ಲಿ ವಿಡ್ರಾ ಮಾಡೋದಕ್ಕೆ ಸಾಧ್ಯ. ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಮೋಷನ್ ಮತ್ತು ಕ್ಯಾಲ್ಕುಲೇಷನ್ ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಎಮೋಷನಲ್ ಆಗಿ ಡಿಸಿಷನ್ ತೊಗೋಬಾರ್ದು. ಈ ಎಮೋಷನಲ್ ಆಗಿ ಒಂದು ಮನೆ ಮಾಡೋದಕ್ಕೋಸ್ಕರ ಹೋಗಿ ಇಡೀ ಜೀವನ ಪೂರ್ತಿ ನಾವು ಇಂಟ್ರೆಸ್ಟನ್ನು ಬ್ಯಾಂಕ್ಗೆ ಕೊಡಬೇಕಾ? ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆಸ್ತಿ ಇದೆ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಬೇಕಾದಾಗ ಅದು ಸಿಗೋ ಥರ ಇರಬೇಕು. ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಏನಾದರೂ ಮಾಡಿ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ. ಯಾಕೆಂದರೆ ಪ್ರಾಪರ್ಟಿ ಅಂದರೆ ಸೇಫ್, ಸೈಟ್ ಅಂದರೆ ಗೋಲ್ಡ್ ಇದ್ದಂಗೆ, ಯಾವತ್ತೂ ಪ್ರೈಸ್ ರೈಸ್ ಆಗುತ್ತೆ. ಈ ಯೋಚನೆ ಇದೆಯಲ್ಲ, ಇದು ನಮ್ಮ ತಾತ ಮುತ್ತಾತಂದ್ರದ ಕಾಲದ ಮಾತು. ಆದರೆ ಇವತ್ತಿನ ರಿಯಾಲಿಟಿ ಏನು ಗೊತ್ತಾ? ರಿಯಲ್ ಎಸ್ಟೇಟ್ ಒಂದು ಸ್ಯಾಂಡ್ ಟ್ರ್ಯಾಪ್ ಅಂತ ಹೇಳ್ಬೋದು. ಒಂದು ಸರಿ ಕಾಲು ಒಳಗಡೆ ಇಟ್ಟರೆ ಹೊರಗಡೆ ಬರೋದು ತುಂಬ ಕಷ್ಟ. ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡು ಒಂದು ದೊಡ್ಡ ಪ್ರಾಪರ್ಟಿ ಮಾಡಬೇಕು ಅಂತ ಹೋಗಿ ಸಿಗಾಕ್ಕೊಂಡು ನರಳ್ತಿರೋರು ಬಹಳಷ್ಟು ಜನ ಇದ್ದಾರೆ. ನಾನು ರಿಯಲ್ ಎಸ್ಟೇಟ್ ದ್ವೇಷಿ ಅಲ್ಲ, ಆದರೆ ಮಿಡ್ಲ್ ಕ್ಲಾಸ್ ಜನ ಎಮೋಷನಲ್ ಆಗಿ ಡಿಸಿಷನ್ ತಗೋತಾರೆ, ಲಾಜಿಕಲ್ ಆಗಲ್ಲ. ತುಂಬ ಜನದ ಹತ್ರ ಆಸ್ತಿ ಇರುತ್ತೆ, ಕೈಯಲ್ಲಿ ಕಾಸಿರಲ್ಲ. ಇದಕ್ಕೊಂದು ಸಿಂಪಲ್ ಟೆಸ್ಟ್ ಮಾಡೋಣ ಬನ್ನಿ. ನಿಮಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತ ಇಟ್ಕೊಳ್ಳೋಣ. ತುಂಬ ಕಷ್ಟ ಬಂತು, ಅರ್ಜೆಂಟಾಗಿ ಒಂದು 10 ಲಕ್ಷ ಬೇಕೇ ಬೇಕು. ಯಾವುದೋ ಮೆಡಿಕಲ್ ಎಮರ್ಜೆನ್ಸಿ ಬಂತು, ತುಂಬ ಬೇಕಾದವ್ರನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದೀವಿ, ಅವ್ರನ್ನ ಸೇವ್ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು. ನಿಮ್ಮ ಹತ್ರ 10 ಕೋಟಿ ಬೆಲೆ ಬಾಳೋಷ್ಟು ಸೈಟ್ ಇದೆ ಅಂದ್ಕೊಳ್ಳೋಣ. ಆದರೆ ಆ ಸೈಟ್ನ ರಾತ್ರೋರಾತ್ರಿ ಮಾರೋಕ್ಕಾಗುತ್ತಾ? ಇಲ್ಲ. ರಿಜಿಸ್ಟ್ರೇಷನ್ನು, ಬ್ರೋಕರೇಜು, ಲೀಗಲ್ಲು, ದುಡ್ಡು ಕೈಗೆ ಬರೋದಕ್ಕೆ 6 ತಿಂಗಳು ಬೇಕು. 6 ತಿಂಗಳೇನು, ವರ್ಷ 2 ವರ್ಷ ಕೂಡ ಆಗ್ಬೋದು ಒಂದು ಸೈಟನ್ನು ಸೇಲ್ ಮಾಡೋದಕ್ಕೆ. ಅದೇ 10 ಲಕ್ಷ ನೀವೇನಾದರೂ ಈ ಸ್ಟಾಕ್ ಮಾರ್ಕೆಟಲ್ಲಿ, ETF ಅಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅದನ್ನು ಒಂದೇ ಕ್ಲಿಕ್ಕಲ್ಲಿ 3 ಸೆಕೆಂಡ್, ಬರೀ 3 ಸೆಕೆಂಡು ಅಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ದುಡ್ಡು ಇರೋದು ಮುಖ್ಯ ಅಲ್ಲ, ನಮಗೆ ಬೇಕಾದಾಗ ಸಿಗೋದು ಮುಖ್ಯ. ಅದನ್ನು ನಾವು ಲಿಕ್ವಿಡಿಟಿ ಅಂತೀವಿ. ಲಿಕ್ವಿಡಿಟಿ ಇಸ್ ದ ಕಿಂಗ್. ಎಮರ್ಜೆನ್ಸಿ ಟೈಮಲ್ಲಿ ಇಟ್ಟಿಗೆ ತಿನ್ನೋಕ್ಕಾಗುತ್ತಾ? ದುಡ್ಡೇ ಬೇಕು. ಇನ್ನೊಂದು ಸುಳ್ಳು ಬಗ್ಗೆ ನಾವು ಹೇಳೋದಾದರೆ ಹೇಳ್ತಾರೆ, ಸರ್ ನನಗೆ ಈ ರಿಯಲ್ ಎಸ್ಟೇಟಲ್ಲಿ ಎಷ್ಟೊಂದು ಬಾಡಿಗೆ ಬರುತ್ತಲ್ಲ, ಒಂದು 4 ಮನೆ ಮಾಡಿಬಿಟ್ಟು ಆರಾಮಾಗಿ ಆ ಬಾಡಿಗೆ ದುಡ್ಡಲ್ಲಿ ಇದ್ಬಿಡ್ತೀನಿ ಅಂತ. ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ, ಬಾಡಿಗೆ ದುಡ್ಡು ಯಾವ ಥರ ಬರುತ್ತೆ. ಸಪೋಸ್ ಬೆಂಗಳೂರಲ್ಲಿ ಒಂದು ಫ್ಲ್ಯಾಟ್ ತೊಗೋಬೇಕು ಅಂದರೆ ಇವತ್ತು ಕಮ್ಮಿ ಅಂದರೂ 1 ಕೋಟಿವರೆಗೆ ಬೇಕು. ಬಾಡಿಗೆ ಎಷ್ಟು ಬರುತ್ತೆ? 20 ರಿಂದ 25 ಸಾವಿರ. 20 ಸಾವಿರ ತಿಂಗಳಿಗೆ ಬಂದರೂ 12 ತಿಂಗಳಿಗೆ 2.5 ಲಕ್ಷ, 2.4 ಲ್ಯಾಕ್ಸ್ ಅಂದ್ಕೊಳ್ಳಿ. 2.4 ಲ್ಯಾಕ್ಸ್ 1 ಕೋಟಿ ಮೇಲೆ ಎಷ್ಟಾಯಿತು? 2.5%. 2ರಿಂದ 3% ಸಿಗೋದೇ ದೊಡ್ಡ ವಿಷಯ ನಿಮಗೆ. ಮತ್ತು ಆ ಬರೋ ಬಾಡಿಗೆನಲ್ಲಿ ಟ್ಯಾಕ್ಸ್ ಹೋಗುತ್ತೆ, ಮೇಂಟೆನೆನ್ಸ್ ಹೋಗುತ್ತೆ, ಎಲ್ಲ ಆದರೆ ನಿಮಗೆ ಅದು ಕೂಡ ಉಳಿಯಲ್ಲ. ಅದೇ 1 ಕೋಟಿ ದುಡ್ಡನ್ನು ಇನ್ನೊಂದು ಆಪ್ಷನ್ಸ್ ಇದೆ, ಕಮರ್ಷಿಯಲ್ ರೀಟ್ಸ್ ಅಂತ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೊಸದಾಗಿ ಬಂದಿರುವಂತಹ ಪ್ರಾಡಕ್ಟು. ಅದರಲ್ಲಿ ಕೂಡ ಮಾಡ್ಬೋದು, 6 to 8% ಬರುತ್ತೆ. ಅದಕ್ಕಿಂತ ಬೆಸ್ಟ್ ಆಪ್ಷನ್ ಏನು ಗೊತ್ತಾ? ಇದೇ ದುಡ್ಡನ್ನು ನೀವು ಒಂದು ಪ್ರಾಪರ್ಟಿ ತೊಗೊಳ್ಳೋದ್ರ ಬದಲು ನೀವು ಅದನ್ನು ಒಂದು ಸೇಫ್ ಆಗಿರುವಂತಹ ಹೈ ಕ್ವಾಲಿಟಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಅಥವಾ ಆ ಥರದ ಒಂದು ETFs ನಾವು ಹೇಳ್ತೀವಿ, ನಿಫ್ಟಿ ETF ಅಂತ. ಕಳೆದ 25 ವರ್ಷದಲ್ಲಿ 14 ರಿಂದ 15% ಇಂಟ್ರೆಸ್ಟ್ ಕೊಟ್ಟಿದೆ. ಅದು ಎಷ್ಟಾಗ್ತಿತ್ತು ನಿಮ್ಮ ದುಡ್ಡು? 1 ಕೋಟಿಗೆ 15 ಲಕ್ಷ ಆನ್ ಆನ್ ಆವ್ರೇಜ್ ಪರ್ ಇಯರ್ ಬರುವಂತಹ ಇಂಟ್ರೆಸ್ಟು ನಿಮಗೆ ಇಲ್ಲೇನು ಬರುತ್ತೆ? 2 ಲಕ್ಷ ಬರುತ್ತೆ. ಅದರಲ್ಲಿ 50-60 ಸಾವಿರ ಖರ್ಚೇ ಆಗಿಬಿಡುತ್ತೆ. ಯಾವುದು ಬುದ್ಧಿವಂತಿಕೆ? ರಿಯಲ್ ಎಸ್ಟೇಟ್ ಇಟ್ಕೊಳ್ಳೋದಾ ಅಥವಾ ಕ್ಯಾಶ್ ಸಿಗೋ ಥರ ಇಟ್ಕೊಳ್ಳೋದಾ? ಯಾವುದೇ ಟೈಮಲ್ಲಿ ಎಂಥದೇ ಎಮರ್ಜೆನ್ಸಿನಲ್ಲಿ ಎಷ್ಟೇ ಅಮೌಂಟ್ ಬೇಕಾದರೂ ಅಷ್ಟನ್ನು ಮಾತ್ರ 3 ಸೆಕೆಂಡಲ್ಲಿ ವಿಡ್ರಾ ಮಾಡೋದಕ್ಕೆ ಸಾಧ್ಯ. ಲಿಕ್ವಿಡ್ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ ಇದರಲ್ಲಿದ್ದರೆ. ಹಾಗಾಗಿ ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಮೋಷನ್ ಮತ್ತು ಕ್ಯಾಲ್ಕುಲೇಷನ್ ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಎಮೋಷನಲ್ ಆಗಿ ಡಿಸಿಷನ್ ತೊಗೋಬಾರ್ದು.
ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಈ ರಿಯಲ್ ಎಸ್ಟೇಟಲ್ಲಿ ಎಲ್ಲರಿಗೂ ಇದನ್ನು ತೊಗೊಳಕ್ಕಾಗಲ್ಲ. ಇವತ್ತು ಎಂಟ್ರಿ ಬ್ಯಾರಿಯರ್ ಅಂತ ಹೇಳ್ತೀವಿ ನಾವು. ಒಂದು ಸೈಟ್ ತೊಗೋಬೇಕು ಅಂದರೆ ಜೇಬಲ್ಲಿ 50 ಲಕ್ಷ ಇರಬೇಕು, ಅಥವಾ ಮುಂದಿನ 20 ವರ್ಷದ ತನಕ ಬ್ಯಾಂಕ್ಗೆ ನಾವು ಇಂಟ್ರೆಸ್ಟ್ ತೆರ್ತಾನೇ ಇರಬೇಕು. 20 ವರ್ಷ ಅಂದರೆ ಸುಮ್ಮನೆನೇನ್ರಿ, ಇಡೀ ನಮ್ಮ ಯೂತು, ನಮ್ಮ ಇಡೀ ಯೌವನ ಪೂರ್ತಿ ಬರೀ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು EMI ಕಟ್ಟೋದಕ್ಕೆ ಹೋಗುತ್ತೆ. ನೀವು ತಗೊಳ್ಳೋ 50 ಲಕ್ಷ ಲೋನ್ಗೆ 80ರಿಂದ 90 ಲಕ್ಷ ಇಂಟ್ರೆಸ್ಟೇ ಕೊಟ್ಟಿರ್ತೀವಿ ನಾವು. ಅದೇ ದುಡ್ಡನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ETF, ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸಲ್ಲೂ ಬರೀ 500 ರೂಪಾಯಿಂದ ತೊಗೋಬೋದು. ಯಾವಾಗ ನಿಮ್ಮ ಹತ್ರ ದುಡ್ಡಿರುತ್ತೆ ಆವಾಗ ಇನ್ವೆಸ್ಟ್ ಮಾಡಬಹುದು. ರೆಗ್ಯುಲರಾಗಿ ಮಾಡ್ಬೋದು, ಇರ್ರೆಗ್ಯುಲರಾಗಿ ಮಾಡ್ಬೋದು. ಯಾವಾಗಲೂ ಸಡನ್ನಾಗಿ ಒಂದಷ್ಟು ಎಕ್ಸ್ಟ್ರಾ ದುಡ್ಡು ಬಂತು ಆವಾಗ ಇನ್ವೆಸ್ಟ್ ಮಾಡ್ಬೋದು. ಈ ಎಮೋಷನಲ್ ಆಗಿ ಒಂದು ಮನೆ ಮಾಡೋದಕ್ಕೋಸ್ಕರ ಹೋಗಿ ಇಡೀ ಜೀವನ ಪೂರ್ತಿ ನಾವು ಇಂಟ್ರೆಸ್ಟನ್ನು ಬ್ಯಾಂಕ್ಗೆ ಕೊಡಬೇಕಾ, ಅಥವಾ ಅದೇ ದುಡ್ಡನ್ನು EMI ಏನು ಕಟ್ತೀವಿ ನಾವು ಅದನ್ನು SIP ಮಾಡ್ತಾ ಸ್ಟಾಕ್ ಮಾರ್ಕೆಟಲ್ಲೋ ETF ಅಲ್ಲೋ ಸರಿಯಾದ ಅಡ್ವೈಸರ್ಸ್ಗಳಿಂದ ಸಲಹೆ ತಗೊಂಡು ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿ ಅದೇ 1 ಕೋಟಿ ಬೆಳೆಸೋದು ದೊಡ್ಡದ? ರಿಯಲ್ ಎಸ್ಟೇಟು ಕೆಟ್ಟದಲ್ಲ, ಆದರೆ ನಿಮ್ಮ ಹತ್ರ ತುಂಬ ಜಾಸ್ತಿ ದುಡ್ಡಿದ್ರೆ ಮಾತ್ರ ಇದನ್ನೆಲ್ಲ ನೀವು ಮಾಡ್ಬೋದು. ಜೀವನ ಪೂರ್ತಿ ದುಡ್ದಿದ್ದನ್ನು ಒಂದೇ ಕಡೆ ಹಾಕ್ಬಿಟ್ಟು ಸಿಗಾಕ್ಕೋಬಾರ್ದು. ಅದನ್ನು ಡೈವರ್ಸಿಫೈ ಮಾಡಬೇಕು. ಸ್ವಲ್ಪ ದುಡ್ಡು ನಿಮ್ಮ ಸೈಟಲ್ಲೂ ಇಟ್ಕೋಬೋದು, ಮನೆಯಲ್ಲಿ ಇಟ್ಕೋಬೋದು, ಆದರೆ ಜಾಸ್ತಿ ದುಡ್ಡು ನಿಮಗೆ ಡಿಜಿಟಲ್ ಆಗಿರಬೇಕು, ಇನ್ವೆಸ್ಟ್ಮೆಂಟ್ ಅಸೆಟ್ಸಲ್ಲಿರಬೇಕು, ನಾನ್ ಕ್ಯಾಶ್ ಅಸೆಟ್ಸಲ್ಲಿ ಇರಬಾರ್ದು. ಕ್ಯಾಶ್ ಅಸೆಟ್ಸ್ ಅಂತೀವಿ ಇಂಥದಕ್ಕೆ, ಅದರಲ್ಲಿರಬೇಕು. ನೀವೇನೋ ಇಷ್ಟೆಲ್ಲ ಜ್ಞಾನ ಕೊಡ್ತಿದ್ದೀರಾ ಸರ್, ನಾವು ನೆಕ್ಸ್ಟ್ ಏನು ಮಾಡಬೇಕು? ನಾವೇನೋ ಮನೆ ತೊಗೊಂಡ್ಬಿಟ್ಟಿದ್ದೀವಿ, ಸೈಟ್ ತೊಗೊಂಡ್ಬಿಟ್ಟಿದ್ದೀವಿ, ಎಲ್ಲೆಲ್ಲೋ ಸಿಗಾಕೊಂಡ್ಬಿಟ್ಟಿದ್ದೀವಿ, ಏನು ಮಾಡಬೇಕು? ನಾನು ಯಾವಾಗಲೂ ಹೇಳೋ ಥರ ಇದು ಬರೀ ಜ್ಞಾನ ಸೆಷನ್ ಅಲ್ಲ, ನಿಮಗೆ ರಿಯಲ್ ಟೈಮಲ್ಲಿ ನಿಮ್ಮ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಸರಿಯಾದ ಹಣಕಾಸಿನ ಸಲಹೆ ಕೊಡೋದೇ ಈ ಒಂದು MKR ಅನ್ಪ್ಲಗ್ ಚಾನಲ್ನ ಉದ್ದೇಶ. ಹಾಗಾಗಿ ನಿಮಗೆ ಮಾರ್ಗದರ್ಶನ ಕೂಡ ಇಲ್ಲಿ ಸಿಗುತ್ತೆ. ಎಲ್ಲಿ ಹೋಗಬೇಕು ಅಂತ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ. ಈ ಲಿಂಕನ್ನು ನೀವು ನೋಟ್ ಮಾಡ್ಕೊಳ್ಳಿ. rupeerakshak.com ಅಂತ ಇದು ವೆಬ್ಸೈಟ್ ಇದೆ. ಮತ್ತು ಇಲ್ಲಿ ಮನಿ ಕೋಶೆಂಟ್ MQ ಎಜುಕೇಷನ್ ನಿಮಗೆ ಸರಿಯಾದ ಹಣಕಾಸಿನ ತಿಳುವಳಿಕೆಯನ್ನು ಕೊಟ್ಟು ಅದರಿಂದ ನೀವು ಆ್ಯಕ್ಟ್ ಮಾಡಬೇಕು, ಅದನ್ನು ನೀವು ಅಳವಡಿಸ್ಕೋಬೇಕು. ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಹಣಕಾಸಿನ ಏನು ವ್ಯವಸ್ಥೆ ಇದೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇದೆ, ಅದು ಸುಧಾರಿಸಬೇಕು. ಅದು ಇದರ ಉದ್ದೇಶ. ಹಾಗಾಗಿ ಇಲ್ಲಿ ಪರ್ಸ್ನಲ್ ಕನ್ಸಲ್ಟೇಷನ್ನ ನೀವು ಬುಕ್ ಮಾಡ್ಬೋದು. ನಿಮ್ಮ ಹತ್ರ 4-5 ಸೈಟ್ ಇದೆಯಾ, 1 ಸೈಟ್ ಇದೆಯಾ, ತೊಗೋಬೇಕಾ ತೊಗೋಬಾರ್ದಾ, ಆಲ್ರೆಡಿ EMI ಎಷ್ಟು ಕಟ್ತಿದ್ದೀರಾ, ಇದು ಸರಿಗಿದೆಯಾ ಸರಿಗಿಲ್ವಾ, ಈ ಎಲ್ಲ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂದರೆ ನಿಮ್ಮ ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸು, ಸೈಟ್ಸ್ ಡೀಟೇಲ್ಸು, ನೀವು ಎಷ್ಟು ಅದಕ್ಕೆ ಖರ್ಚು ಮಾಡಿದ್ದೀರಾ, ಇವತ್ತಿನ ಪ್ರೈಸ್ ಏನಿದೆ, ಈ ಎಲ್ಲ ಡೀಟೇಲ್ಸ್ ಇಟ್ಕೊಂಡು ಈ ಕನ್ಸಲ್ಟೇಷನ್ನ ಬುಕ್ ಮಾಡಿ. ಎಕ್ಸ್ಪರ್ಟ್ಸ್ ನಿಮಗೆ ಸಲಹೆ ಕೊಡ್ತಾರೆ. ನಿಮ್ಮ ಹತ್ರ ಇರೋದು ಏನಾದರೂ ರಾಂಗ್ ಸೈಟ್ ತೊಗೊಂಡಿದ್ದೀರಾ, ತುಂಬ ಜಾಸ್ತಿ EMI ಕಟ್ತಾ ಇದ್ದೀರಾ, ಏನಾದರೂ ಸಮಸ್ಯೆ ಇದೆಯಾ, ಇದನ್ನು ಹೇಗೆ ಚೇಂಜ್ ಮಾಡ್ಕೋಬೇಕು, ನೀವು ಇವಾಗಿರುವಂತಹ ಪರಿಸ್ಥಿತಿನಲ್ಲಿ ನಿಮಗೆ ಇಷ್ಟೆಲ್ಲ ಲೋನ್ಸ್ ಇಂಪಾರ್ಟೆಂಟಾ, ಅಕಸ್ಮಾತ್ ಏನಾದರೂ ಕೆಲಸಕ್ಕೆ ತೊಂದರೆ ಆಯಿತು, ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಯಿತು, ನಿಮಗೆ ಬರ್ತಾ ಇರೋ ಹಣ ಬರ್ತಾ ಇಲ್ಲ ಅಂದರೆ ಯಾವ ಥರ ಮ್ಯಾನೇಜ್ ಮಾಡಬೇಕು, ಈ ಎಲ್ಲ ರಿಸ್ಕನ್ನು ಅಸೆಸ್ ಮಾಡಿ ನಿಮಗೆ ಯಾವುದು ಒಳ್ಳೆಯದು ಅಂತ ಎಕ್ಸ್ಪರ್ಟ್ಸ್ಗಳ ಸಲಹೆ ಸಿಗುತ್ತೆ. ಸೊ ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆಸ್ತಿ ಇದೆ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಬೇಕಾದಾಗ ಅದು ಸಿಗೋ ಥರ ಇರಬೇಕು. ನಾನು ಮೋಹನ್ ಕೃಷ್ಣರಾವ್, MKR ಅನ್ಪ್ಲಗ್ಡಲ್ಲಿ ಇದೇ ಥರದ ವೀಡಿಯೋಸ್ ಬರ್ತಾ ಇರುತ್ತೆ. ಮರಿದೇ ನೋಡ್ತಾ ಇರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.